ಥ್ಯಾಂಕ್ ಯು. ಸ್ವಿಮ್ಮಿಂಗ್ ಪೂಲ ಇದು ಸ್ವಿಮ್ಮಿಂಗ್ ಪೂಲ ಮಗ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಶರಾನ್ ಕುಂದರ್. ಹೊರಟಿದ್ದೇವೆ ಇವತ್ತು ಸಾಟರ್ಡೆ ಮಾರ್ನಿಂಗ್. ಎಲ್ಲರೂ ಸಹ ಹೊರಟಿದ್ದೇವೆ. ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಹೊರಟಿದ್ದೇವೆ. ಎಲ್ಲರನ್ನು ಹೊರಡಿಸಿ ಹೊರಟು ಆಗುವಾಗ ಇಷ್ಟೊತ್ತಾಯಿತು. ಎಲ್ಲಿ ಹೋಗೋದು? ವೀಕೆಂಡ್ ಇವತ್ತು ನಾವು ರಸಲ್ ಕೈಮಾ ಹೋಗ್ತಿದ್ದೇವೆ, ನನ್ನ ಅಣ್ಣನ ಮನೆಗೆ, ಕಸಿನ್ ಬ್ರದರ್ನ ಮನೆಗೆ, ಆನಂದ್ ರವರ ಮನೆಗೆ. ಸೊ ಸ್ಟಾರ್ಟ್ ಮಾಡೋದು ಈಗ ಜರ್ನಿ. ಇಲ್ಲಿಂದ ಅಲ್ಲಿ 1 hour ಉಂಟಲ್ಲ ನೋಲ್? 1 hour ಉಂಟು. ಸೊ ಈಗ ಜರ್ನಿ ಸ್ಟಾರ್ಟ್ ಮಾಡ್ತೇನೆ. ಹೋಗ್ತಾ ಎಂತೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಬನ್ನಿ ಹೋಗುವ ನಕಿ. ಯಾರ ಮನೆಗೆ ಹೋಗುದು? ಈಡನ್ ಹೌಸ್. ಓಕೆ, ಈಡನ್ ನನ್ನ ಅಣ್ಣನ ಮಗ. ಇಂಡಿಯಾದಲ್ಲಿ ಹೇಗೆ ಸ್ಟೇಟ್ಸ್ ಉಂಟು ಹಾಗೆ UAE ಅಲ್ಲಿ 7 ಎಮಿರೇಟ್ಸ್ ಉಂಟು. ನಾನು ಮುಂಚೆನೆ ಹೇಳಿದ್ದೇನೆ, ಇದೆಲ್ಲ ಡೀಟೇಲ್ಸ್ ನಾನು ಹೊಸದಾಗಿ ಬಂದ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಿದ್ದೇನೆ. 7 ಎಮಿರೇಟ್ ಅಲ್ಲಿ 1 ಎಮಿರೇಟ್ ರಸಲ್ ಕೈಮಾ. ಈ ಎಮಿರೇಟ್ ಅಂತೂ ಹೇಳುದೇ ಬೇಡ, ಎಲ್ಲ ಕಡೆ ಗುಡ್ ಡೇ ಅಂಡ್ ಓನ್ಲಿ ಗುಡ್ ಡೇ, ಬ್ಯೂಟಿಫುಲ್ ಆದ ಗುಡ್ ಡೇ ನೋಡ್ಲಿಕ್ಕೆ ಸಿಗ್ತದೆ. ಶರೋನ್, ಇದೆಲ್ಲ ಪಾಪದವರ ಮನೆಯ ಕೇಳ್ತೀರಾ? ಪಾಪದವರ ಮನೆಯಲ್ಲ, ಇವರೆಲ್ಲ ಕ್ಯಾಂಪಿಂಗ್ ಮಾಡುದು. ಕ್ಯಾಂಪಿಂಗ್ ಮಾಡುವಾಗ ಇವರ ಜೊತೆ ತಿಂಡಿ ಖಾಲಿ ತರುದಲ್ಲ, ತಿಂಡಿ ಜೊತೆ ಟ್ಯಾಂಕ್ನು ತರ್ತಾನೆ, ನೀರಿನ ಟ್ಯಾಂಕ್. ಇಲ್ಲಿ ಬಂದ್ರೆ ಇವರು 1 ವಾರ ಅಂತೂ ಸ್ಟೇ ಮಾಡಿಯೇ ಮಾಡ್ತಾರೆ. ಅದರಿಂದಾಗಿ ಬೇಕಾಗುವ ಎಲ್ಲ ಐಟಮ್ಸ್ ತಗೊಂಡು ಬಂದು ಇಲ್ಲಿ ರಿಲ್ಯಾಕ್ಸ್ ಮೋಡ್ ಆನ್ ಮಾಡಿ. ನಮ್ಮ ಊರಲ್ಲೆಲ್ಲ ಬಂದ ಗಿಡ ಮರಗಳನ್ನೆಲ್ಲ ಕಡಿತೇವೆ ರೋಡ್ ಮಾಡುವಾಗ. ಈಚೆ ಆಚೆ ಎಲ್ಲಿ ಸಹ ನೆರಳು ಕಾಣುದಿಲ್ಲ. ಈಗ ಮುಂಚೆ ಅಂತೂ ಎಲ್ಲ ರೋಡ್ಸ್ ಅಲ್ಲಿ ತುಂಬಾ ಮರಗಳಿತ್ತಲ್ಲ. ಇಲ್ಲಿ ನೋಡಿ, ಊರಿನ ಫೀಲಿಂಗ್ ಬರುದಿಲ್ಲವಾ? ಎಲ್ಲ ಸೈಡ್ ಗ್ರೀನರಿ ಒಳ್ಳೆ ರೀತಿಯಲ್ಲಿ ನಟ್ಟು ಮೇಂಟೈನ್ ಸಹ ಮಾಡ್ತಾರೆ. ಸಮ್ಮರ್ ಅಲ್ಲೆಲ್ಲ ಹೀಗೆ ಬಿಟ್ರೆ ಈ ಮರಗಳೆಲ್ಲ ಚಿಪ್ಸ್ ಆಗಿ ಹೋಗ್ಬೋದು, ಕರಂ ಕುರುಮ್ ಅಂತೀವಿ. ಸಮ್ಮರ್ಗಂತೂ ಹೇಳುದೇ ಬೇಡ, 2 ಸರ್ತಿ ನೀರ್ ಹಾಕ್ತಾರೆ. ಪೈಪಿಂಗ್ ಸಿಸ್ಟಮ್ ಎಲ್ಲ ಮಾಡಿರ್ತಾರೆ ಆಯ್ತಾ. ಈ ಗಿಡಗಳಿಗೆಲ್ಲ ಆಟೋಮ್ಯಾಟಿಕ್ ಆಗಿ ಒಂದು ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಗಿಡಗಳಿಗೆ ಒಳ್ಳೆ ರೀತಿಯಲ್ಲಿ ನೀರು ಸಿಗ್ತದೆ. ಇಲ್ಲಿ ಅವರು ಗ್ರೀನರಿಯನ್ನಂತೂ ತುಂಬಾ ಪ್ರೀತಿ ಮಾಡ್ತಾರೆ. ಎಂತೆಲ್ಲ ಗಿಡಗಳು ನಡ್ತಾರೆ, ಹೇಗೆ ಅರೇಂಜ್ ಮಾಡ್ತಾರೆ ನೀವೇ ನೋಡಿ. ನಾವು ನಡುವ ಒಂದು ಗಿಡದಲ್ಲಿ ಫ್ಲವರ್ ಬಂದ್ರೆ ದೊಡ್ಡ ಅಲ್ಲ, ಇದು ಒಂದು ಗಿಡದಲ್ಲಿ ಫ್ಲವರ್ ಅಲ್ಲಿ ಕಲರ್ ಎಂತ ಹೇಳುದಲ್ಲ. ನೋಡುವಾಗಂತೂ ಬಾಯಂತೂ ಮುಚ್ಚದೇ ಇಲ್ಲ. ವಾವ್ ಅಂತೇಳಿ ಬಂದೇ ಬರ್ತದೆ, ಅಷ್ಟು ಚಂದ ಕಾಣ್ತಾ ಉಂಟು ಈ ರೋಡ್. ಮುಟ್ಟಿದೆವು ರಸಲ್ ಕೈಮಾ. ಇದು ರಸಲ್ ಕೈಮಾದು ಮೇನ್ ಮಾಲ್, ರ್ಯಾಕ್ ಮಾಲ್. ಅಂತೂ ಅಣ್ಣನ ಮನೆಗೆ ಬಂದೆ. ಅಣ್ಣನ ಮನೆಗೆ ಬರುವಾಗಂತೂ ಬೆಚ್ಚ ಅಂಜಲ್ ಮೀನು ಫ್ರೈ ಆಗ್ತಾ ಉಂಟು ಮಾರೆ. ಗವ ಸ್ಮೆಲ್ಲಿಗಂತೂ ಯಾವಾಗೊಮ್ಮೆ ಊಟ ಮಾಡಲಿಲ್ಲ ಅಂತ ಆಗಿದೆ. ವೇಟ್ ಲಾಸ್ ಮಾಡೋದ್ರಿಂದಾಗಿ ಎಂತ ಸಹ ಜಂಕ್ ತಿನ್ನೋದು ಬೇಡ ಅಂತೇಳಿ ಮಸಾಲ ಕಡ್ಲಿಗೆ ಸ್ವಲ್ಪ ನೀರುಳ್ಳಿ, ಟೊಮ್ಯಾಟೊ, ಕಾಯಿ ಮೆಣಸು ಹಾಗೂ ಸ್ವಲ್ಪ ಲೈಮ್ ಹಾಕಿ ಲಾಸ್ಟ್ಗೆ ಕೊರಿಯಾಂಡರ್ ಲೀವ್ಸ್ ಎಲ್ಲ ಗಾರ್ನಿಶ್ ಮಾಡಿ ಸರಿ ಮಿಕ್ಸ್ ಮಾಡಿ ತಿಂದ್ರೆ ಅಂತೂ ಹೇಳುದೇ ಬೇಡ, ಟೇಸ್ಟ್. ಟ್ರೈ ಮಾಡಲಿಲ್ಲದೆ ಇವತ್ತು ಸಂಜೆ ಕಾಫಿಯೊಟ್ಟಿಗೆ ಟ್ರೈ ಮಾಡಿ ಆಯ್ತಾ. ಇಬ್ಬಸ ಸ್ಟೋನ್ ಪೇಪರ್ ಸೀಸಸ್ ಆಡ್ತಿದ್ದಾರೆ, ಆದ್ರೆ ಅದನ್ನು ಹೇಗೆ ಹೇಳುದು ಗೊತ್ತಿಲ್ಲ. ಅವರ ಭಾಷೆಯಲ್ಲೇ ಅವರು ಅದನ್ನು ಆಡ್ತಾ ಇದ್ದಾರೆ. ಬೆಚ್ಚ ಊಟ ಆಯ್ತು ನಮ್ಮದು. ಈಗ ಊಟವನ್ನು ಕರಗಿಸ್ಬೇಕಲ್ಲ, ಹಾಗೆ ಸಂಜೆಗೆ ಒಂದು ರೌಂಡ್ ಹೋಗಿ ಬರುವ ಅಂತೇಳಿ ಎಲ್ಲ ಸಹ ಹೊರಟಿದ್ದೇವೆ. ತುಂಬಾ ಚಳಿ ಉಂಟು ಇಲ್ಲಿ, ಸುಂಟರ ಗಾಳಿ. ಜಾಕೆಟ್ ಉಂಟು, ಜಾಕೆಟ್ ಹಾಕ್ಬೇಕಲ್ಲ, ಮತ್ತೆ ಒಂದು ಬಾಲ್ದಿ ಇಡಬೇಕಲ್ಲ ಚಳಿ ಆಗುವಾಗ. ಸೀಶಲ್ಸ್ ಹಿಡಿತ್ಯಾ? ಓಕೆ. ಆಯ್ತು ಮಗ, ಆಯ್ತು. ಇಂಗ್ಲಿಷ್ ಕಲಿಸಿದಕ್ಕೆ ಸಾರ್ಥಕ ಆಯ್ತು. ಕೆಫೆಟೇರಿಯಾಗೆ ಬಂದಿದ್ದೇವೆ ಟೀ ಕಾಫಿ ಕುಡಿಲಿಕ್ಕೆ. ಇವರ ಟೀದು ಪಾತ್ರೆ ನೋಡಿ ಅಂತೂ ತುಂಬಾ ಖುಷಿ ಆಯ್ತು. ಇಲ್ಲಿ ತುಂಬಾ ಕೆಫೆಟೇರಿಯಾಸ್ ಅಲ್ಲಿ ಹೀಗೆ ಪಾತ್ರೆ ಯೂಸ್ ಮಾಡೋದಾಯ್ತಾ ಟೀ ಮಾಡ್ಲಿಕ್ಕೆ.
ಅದಕ್ಕೆ ಖರಕ್ ಟೀ ಅಂತೇಳಿ ಕರೀತಾರೆ. ಖರಕ್ ಅಂದ್ರೆ ಸ್ಟ್ರಾಂಗ್. ನಾನು ಬೀಚ್ ಹೋಗಿದ್ದೆ, ಮತ್ತೆ ತುಂಬಾ ಚಳಿ ಆಗ್ತಾರೆ, ಮತ್ತೆ ಜಾಕೆಟ್ ಹಾಕಿದೆ, ಮತ್ತೆ ಸೀದಾ ಬೀಚ್ ಹೋಗೋದು. ಸೀದಾ ನಿಲ್ಲಿಕ್ಕಿಲ್ಲ ಎಲ್ಲಿ ಸಹ. ಇದು ಇದು ಎಂತ ನಾವೆಂತ ಇವರು ಹೇಳ್ಬೇಕು. ಇದು 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 ಇದೆಂತ ಹಾಡುಗಳ ನಾವು. ಮತ್ತೆ ಮೈ ಫೇವರೇಟ್ ಕಲರ್ ಗ್ರೀನ್. ಟೀ ಕಾಫಿ ಕುಡಿದ ಮೇಲೆ ಇಲ್ಲಿ ಒಂದು ಫೇಮಸ್ ಜಾಯಿಂಟ್ ಉಂಟಾಯ್ತಾ, ಫಿಲಾಫೆಲ್ ಅಬು ನೈಮ್ ಅಂತಿಲ್ಲಿ. ಇದು ಇರುವುದು ರಸಲ್ ಕೈಮದಲ್ಲಿ. ಇಲ್ಲಿ ಬಂದಿದ್ದೇವೆ. ಥ್ಯಾಂಕ್ ಯು. ಇಲ್ಲಿ ನಾವು ಫಿಲಾಫೆಲ್ ಆರ್ಡರ್ ಮಾಡಿದ್ದೇವೆ ಆಯ್ತಾ. ಇವರದು ಫೇಮಸ್ ಡಿಶ್ ಅಂದ್ರೆ ಇದೇ ಫಿಲಾಫೆಲ್ ಅಂತೇಳಿ. ಇದು ಗೋಳಿ ಬಜೆಗೆ ಕಾಣ್ತದೆ, ಆದರೆ ಗೋಳಿ ಬಜೆ ಅಲ್ಲ. ಓಪನ್ ಮಾಡಿದ್ರಂತೂ ತುಂಬಾ ಐಟಮ್ಸ್ ಇದರಲ್ಲಿ ಉಂಟು. ಚಟ್ಟಂಬಡೆ ರೀತಿ, ಆದ್ರೆ ಸಾಫ್ಟ್, ಒಳಗೆ ಸಾಫ್ಟ್, ಹೊರಗೆ ತುಂಬಾ ಕ್ರಿಸ್ಪಿ ಇರ್ತದೆ. ಇದನ್ನ ಅವ್ರು ಮಾಡಿ ಇಡುದಿಲ್ಲ, ಬೆಚ್ಚ ಬೆಚ್ಚ ಮಾಡಿ ಕೊಡುದು. ಇದ ಅಂಗಡಿ ಅಂತಿಲ್ಲ ಅಲ್ಲ, ಯಾವ ಅಂಗಡಿಯಲ್ಲಿ ಸಹ ಫಿಲಾಫೆಲ್ ಅನ್ನು ಯಾವತ್ತು ಮಾಡಿ ಇಡುದಿಲ್ಲ, ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ. ವೆರಿ ನೈಸ್. ಯೂಟ್ಯೂಬರ್ ಅಂತ ಗೊತ್ತಾದ ಕೂಡಲೇ ಅವ್ರು ನಿಮ್ಮ ಚಾನೆಲ್ ತೋರಿಸಿ ಅಂತ ಹೇಳಿದ್ರು. ಅದಕ್ಕೆ ನನ್ನ ಅಣ್ಣ ತೋರಿಸ್ತಾ ಇದ್ದಾರೆ ಅವರಿಗೆ ನನ್ನ ಚಾನೆಲ್ ಅನ್ನು. ಭಾಷೆ ಬರೋದಿಲ್ಲ, ಆದ್ರೆ ನಾನು ಅವ್ರಿಗೆ ಹೇಳಿದೆ ಟ್ರೈ ಮಾಡಿ, ಅರ್ಥ ಆದ್ರೆ ಅರ್ಥ ಆಗ್ಬೋದು, ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿಬೇಡಿ ಅಂತ ಹೇಳಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರಿಗೆ ನನ್ನ ಚಾನೆಲ್ ಉಂಟಂತೇಳಿ ಖುಷಿ ಆಯ್ತು. ನನ್ನ ಚಾನೆಲ್ ಎಲ್ಲ ನೋಡಿದ್ರು, ಮತ್ತೆ ಕಿಚನ್ಗೆ ಇನ್ವೈಟ್ ಮಾಡಿದ್ರು, ಬನ್ನಿ ನೋಡಿ ಅಂತೇಳಿ. ಇದು ಯಾವ ಪೇಡ್ ಪ್ರಮೋಷನ್ ಅಲ್ಲ. ಇಲ್ಲಿ ಊಟ ಒಳ್ಳೆ ಸಿಗ್ತದೆ. ಎಲ್ಲಿ ಊಟ ಒಳ್ಳೆ ಸಿಗ್ತದೆ ನಾನು ನನ್ನ ರಿವ್ಯೂ ಹೇಳುದಷ್ಟೇ. ಇಲ್ಲಿ ಅವರು ಫಿಲಾಫೆಲ್ ಮಾಡ್ತಿದ್ದಾರೆ, ನಾನೀಗ ತಿಂದೆ ಅಲ್ಲ ಅದನ್ನೇ ಮಾಡ್ತಿದ್ದಾರೆ. ಇದು ಎಲ್ಲ ಫ್ರೆಶ್ ಸ್ಯಾಲಡ್ಸ್, ಗಾರ್ಲಿಕ್ ಸಾಸ್ ಶವರ್ಮಾಗೆ ಹಾಕ್ಲಿಕ್ಕೆ. UAE ಅಂತೂ ಬೆಸ್ಟ್ ಶವರ್ಮಾ ಸಿಗ್ತದೆ. ಶವರ್ಮಾ ಒರಿಜಿನೇಟ್ ಆದದೇ ಟರ್ಕಿಶ್ ದೇಶದಲ್ಲಿ. ಸೊ ಅಲ್ಲಿನವರೆಲ್ಲ ಶವರ್ಮಾ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಎಲ್ಲರಿಗೆ ಸಹ UAE ಬಂದ್ರೆ ಅಂತೂ ಶವರ್ಮಾ ತಿನ್ನದೆ ಹೋಗುದಿಲ್ಲ. ಇಲ್ಲಿಯ ಶವರ್ಮಾಸ್ ಇರ್ಲಿ, ಇದೇ ಅಂಗಡಿ ಅಂತಿಲ್ಲಲ್ಲ, ಎಲ್ಲ ಅರಬಿಕ್ ಅಂಗಡಿಗಳಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಮಾಂಸ ಎಲ್ಲ ಕಟ್ ಆದ ನಂತರ ಅದಕ್ಕೆ ಸ್ವಲ್ಪ ಸ್ಯಾಲಡ್ಸ್ ಹಾಕ್ತಾರೆ. ಕ್ಯೂಕುಂಬರ್, ನೀರುಪ್ಪಟ್ಟು ಮಾಡಿದ ಕ್ಯೂಕುಂಬರ್ ಹಾಗೂ ಸ್ವಲ್ಪ ಚಿಲ್ಲಿ ಪೇಸ್ಟ್, ಗಾರ್ಲಿಕ್ ಪೇಸ್ಟ್ ಹಾಕಿ ರ್ಯಾಪ್ ಮಾಡಿ ಕೊಡ್ತಾರೆ ಕಸ್ಟಮರ್ಸ್ಗೆ. ಫಿಲಾಫೆಲ್ ರೋಲ್ಸ್ ಮಾಡ್ತಾರೆ ಆಯ್ತಾ. ಇದನ್ನು ತುಂಬಾ ಟೇಸ್ಟಿ ಆಗಿರ್ತದೆ. ತುಂಬಾ ಜನರು ಇದನ್ನು ಪ್ರಿಫರ್ ಮಾಡ್ತಾರೆ. ಸೊ ಈಗ ಇವರು ಮಾಡುದು ಫಿಲಾಫೆಲ್ ರೋಲ್. ಅರೇಬಿಕ್ ಫುಡ್ ಅಂತೂ ತುಂಬಾ ಜನರಿಗೆ ಇಷ್ಟ ಆಗ್ತದೆ. ಫಿಲಾಫೆಲ್ ಅಂತೂ ಹೇಳುದೇ ಬೇಡ, ಯಾರಿಗೆ ಇಷ್ಟ ಆಗುದಿಲ್ಲ ಅಂತೇಳಿ ಇಲ್ಲ. ಯಾಕಂದ್ರೆ ಇದು ಬಿಳಿ ಕಡಲೆಯಿಂದ ಮಾಡುದು, ಚಿಕ್ ಪೀಸ್ ಅಂತೇಳಿ ಹೇಳ್ತಾರಲ್ಲ, ಅದರಿಂದ ಮಾಡುದು. ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿನೂ ಇರ್ತದೆ. ಫಿಲಾಫೆಲ್ ಅನ್ನು ಕ್ರಶ್ ಮಾಡಿ ಅದರ ಮೇಲೆ ಸ್ವಲ್ಪ ಸಾಸ್ ಹಾಕಿ, ವೆಜಿಟೇಬಲ್ಸ್ ಎಲ್ಲ ಹಾಕಿ, ಫ್ರೆಂಚ್ ಫ್ರೈಸ್, ಲೆಟ್ಯೂಸ್ ಹಾಕಿ, ಇನ್ನು ಸ್ವಲ್ಪ ಸಾಸ್ ಹಾಕಿ ಒಳ್ಳೆ ರೀತಿಯಲ್ಲಿ ರೋಲ್ ಮಾಡ್ತಾರೆ. ತುಂಬಾ ಜನರು ಇದನ್ನು ಬ್ರೇಕ್ಫಾಸ್ಟ್ ರೀತಿಯಲ್ಲಿ ತಿಂತಾರೆ ಆಯ್ತಾ. ಆಫೀಸ್ಗೆ ಹೋಗುವಾಗ ಜಟ್ ಪಟ್ ಏನಾದ್ರು ತಿನ್ಬೇಕಾದ್ರೆ ಕೈಯಲ್ಲಿ ಇಟ್ಕೊಂಡು ತಿಂದು ಹೋಗ್ಲಿಕ್ಕೆ ಈಸಿ ಅಲ್ಲ, ಅದರಿಂದಾಗಿ ಇದನ್ನು ಕೊಂಡೋಗ್ತಾರೆ. ಇಲ್ಲಿ ಬೆಚ್ಚ ಬೆಚ್ಚ ಫಿಲಾಫೆಲ್ ರೆಡಿ ಆಯ್ತು. ಸೌಂಡ್ ಅಲ್ಲೇ ಗೊತ್ತಾಗ್ತದಲ್ಲ ಎಷ್ಟು ಕ್ರಿಸ್ಪಿ ಇರ್ತದೆ ಹೊರಗೆ ಅಂತೇಳಿ. ಇದುವೇ ಫಿಲಾಫೆಲ್ ಮಾಡುವ ಬಂದ. ತುಂಬಾ ಹೆಲ್ದಿ ಆಯ್ತಾ. ಇದರಲ್ಲಿ ಎಂತ ಸಹ ಪ್ರಿಸರ್ವೇಟಿವ್, ಅಜ್ಜಿನಮೋಟೋ ಎಂತ ಎಲ್ಲ, ತುಂಬಾ ಹರ್ಬ್ಸ್ ಹಾಕಿ ಹಾಗೂ ಕಡಲೆಯ ಪೇಸ್ಟ್, ಬಿಳಿ ಕಡಲೆಯ ಪೇಸ್ಟ್ ಹಾಕಿ ಇದನ್ನು ಮಾಡುದು. I want to see reaction. That's it. ಸೊ ಒಟ್ರಾಸಿ ಫ್ರೆಶ್ ಉಂಡು. ಹೇಗುಂಟು ಕಿಯಾ? ಸೂಪರ್ ಉಂಟಾ? UAE ಒಂದು ಮುಸ್ಲಿಂ ಕಂಟ್ರಿ ಅಲ್ಲ. ಈ ಮುಸ್ಲಿಂ ಕಂಟ್ರಿಯಲ್ಲಿ ಎಲ್ಲ ಕಡೆ ನೋಡಿದ್ರೆ ಮಾಸ್ಕ್ ಆಯ್ತಾ. ಬ್ಯೂಟಿಫುಲ್ ಆದ ಮಾಸ್ಕ್. ರಾತ್ರಿಗಂತೂ ಹೇಳುದು ಬೇಡ, ಲೈಟ್ಸ್ ಎಲ್ಲ ಬಿದ್ದಾಗಂತೂ ತುಂಬಾ ಚಂದ ಕಾಣ್ತದೆ. ಇದು ಫೇಮಸ್ ಆದ ರಸಲ್ ಕೈಮದಲ್ಲಿರುವ ಮನಾರಾ ಮಾಲ್. ನನ್ನ ಅಣ್ಣ ನಮ್ಮನ್ನೊಂದು ಬ್ಯೂಟಿಫುಲ್ ಆದ ಸ್ಪಾಟಿಗೆ ತಂದಾರೆ ಆಯ್ತಾ. ಇಲ್ಲಿ ಆಫ್ ರೋಡಿಂಗ್ ಮಾಡ್ಲಿಕ್ಕೆ, ಈ ಸ್ಪಾಟಿಗೆ ಬರ್ಬೇಕಾದ್ರೆ ಆಫ್ ರೋಡಿಂಗ್ ಮಾಡಿಯೇ ಬರಬೇಕು. ಬ್ಯೂಟಿಫುಲ್ ಆದ ಸ್ಪಾಟ್ ನೋಡಿದಂತೂ ತುಂಬಾ ಖುಷಿ ಆಯ್ತು. ಸನ್ಸೆಟ್ಗೆ ಇದೊಂದು ಪರ್ಫೆಕ್ಟ್ ಸ್ಪಾಟ್ ಅಂತೇಳಿ ಹೇಳ್ಬೋದು. ಚಿನ್ನರಿ ಮುತ್ತ ಚಿನ್ನರಿ
ಪೂಲ ಇದು ಸ್ವಿಮ್ಮಿಂಗ್ ಪೂಲ ಮಗ, ಇದು ನೀ ಬೀಚ್ ಮಗ, ಬೀಚ್ ಆಗುದಿಲ್ಲ ಮಗ, ತುಂಬಾ ಚಳಿ ಉಂಟು. ತೆಗಿಬೇಕಾ ಬಟ್ಟೆ? ಚಳಿ ಚಳಿ ಚಳಿ, ತೆಗಿಬೇಡ ಕಿಯಾರ. ನೋ ನೋ ನೋ, ಬೀಚ್ ಹೋಗ್ಲಿಕ್ಕಾಗುದು? ಯಾರು ಸ್ವಿಮ್ ಮಾಡ್ತಿದ್ದಾರೆ ಅಲ್ಲಿ ನೋಡು, ಎಲ್ಲ ಚಳಿ ಕಟ್ತಿದ್ದಾರೆ. ಚಳಿಗೆ ಎಲ್ಲ ಸಹ ಮರ ಕಟ್ಟಿ ಹೋಗಿದ್ದಾರೆ. ನೋಡ್ಕೊಳ್ಳಿ, ಸ್ವಿಮ್ಮಿಂಗ್ ರೆಡಿ ಆದದ್ದು. ಒಟ್ರಾಸಿ ಚಳಿ ಉಂಟು ಇಲ್ಲಿ. ಚಳಿಯೋ ಚಳಿ, ಯಾರಾಗೆ ಸ್ವಿಮ್ಮಿಂಗ್ ಮಾಡ್ಬೇಕಂತೆ ಬೀಚಲ್ಲಿ. ನಮ್ಮ ಹಲ್ಲಿ ಸರಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಮರ ಕಟ್ಟಿ ಹೋಗಿದೆ ಬಾಯಿ. ಇವಳಿಗೆ ಈ ಚಳಿಗೆ ಸ್ವಿಮ್ಮಿಂಗ್ ಮಾಡ್ಬೇಕಂತ ಎಂತ ಹೇಳುದು. ಮೇಲೆ ಬೆಟ್ಟದಿಂದ ಬೀಚ್ ಕಾಣುದು, ಚಂದ ವ್ಯೂ ಅಲ್ಲ. ಇದು ಇರುದು ರಸಲ್ ಕೈಮದಲ್ಲಿ. ಚಳಿ ಚಳಿ ಚಳಿಯೋ ಚಳಿ, ನನ್ನ ಅಣ್ಣ ಇದು ಪ್ಲೇಸ್ ಹೇಳಿಕೊಟ್ಟದ್ದು. ಇಲ್ಲಿ ಒಬ್ಬರು ಆಫ್ ರೋಡಿಂಗ್ ಹೋಗ್ತಾ ಇದ್ದಾರೆ ಸ್ಯಾಂಡಲ್ಲಿ. ಇವರಿಬ್ಬರು ಆಡುವಾಗ ಇವರಿಗೊಬ್ಬರು ಮೂರನೇ ಫ್ರೆಂಡ್ ಸಿಕ್ಕಿದ್ರು. ಪುಚ್ಚೆ ನಾಯನೆಲ್ಲ ನೋಡಿ ನಮ್ಮ ಕಿಯಾರ ಗೊತ್ತುಂಟಲ್ಲ, ನಾನು ಎಷ್ಟು ದೂರ ಓಡ್ತೇನೆ ಅವಳು ಅಷ್ಟೇ ಹತ್ತಿರ ಹೋಗ್ತಾಳೆ. ಓ ಅಕ್ಕ ಅಕ್ಕ, ನೀವಿಲ್ಲಿ ಬನ್ನಿ, ನೀವು ಈಚೆ ಬನ್ನಿ ಅಕ್ಕ. ಈಚೆ ಬರ. ಅವ್ನು ಕೂತದ, ಅವ್ನು ಕತ್ರೋಂಕಿ ಕಿಲಾಡಿ ಕಂಟೆಸ್ಟೆಂಟ್ ಅವನು. ಮಕ್ಕಳಿಗೆ ಸಿಕ್ಕಿದ್ರೆ ಚಾನ್ಸ್ ಬಿಡ್ತಾರಾ? ಎಸ್ಪೆಷಲಿ ಸ್ಯಾಂಡಲ್ ಆಡ್ಲಿಕ್ಕೆ ಇವರೆಲ್ಲ ಪ್ರಿಪೇರ್ ಆಗಿ ಬಂದರೆ, ಬೀಚ್ ಟಾಯ್ಸ್ ತಕೊಂಡೇ ಬಂದರೆ. ನನ್ನ ಅಣ್ಣ ಹಾಗೂ ನನ್ನ ಹಸ್ಬೆಂಡ್ ಸ್ವಲ್ಪ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋದ್ರು, ಹೇಗೆ ಉಂಟು ಪ್ಲೇಸ್ ಎಲ್ಲ, ನಾಳೆ ಆಫ್ ರೋಡಿಂಗ್ ಮಾಡ್ಬೋದಾ ಅಂತೇಳಿ. ಇಲ್ಲಿಯ ಲೋಕಲ್ಸ್ನವ್ರಿಗೆ ಒಳ್ಳೆ ರೀತಿಯಲ್ಲಿ ಆಫ್ ರೋಡಿಂಗ್ ಮಾಡ್ಲಿಕ್ಕೆ ಗೊತ್ತಿರ್ತದೆ. ಸೊ ಆಫ್ ರೋಡಿಂಗ್ ಕಲಿಬೇಕಾದ್ರೆ ಅವರೊಂದು ಒಳ್ಳೆ ಟೀಚರ್ ಅಂತ ಹೇಳ್ಬೋದು. ಒಬ್ಬರು ಕಲ್ಲು ಪೆಚ್ಚುದ್ರಲ್ಲಿ ಬಿಸಿ ಇದ್ದಾರೆ, ಒಬ್ಬರು ಮರಳು ಪೆಚ್ಚುದಲ್ಲಿ ಬಿಸಿ ಇದ್ದಾರೆ. ಒಟ್ಟಾರೆ ಇಬ್ಬರು ಬಿಸಿ ಇದ್ದಾರೆ, ಪೆಚ್ಚುತ್ತಾ ಇದ್ದಾರೆ. ಆಯ್ತಮ್ಮ, ಆಯ್ತಾಯ್ತು. ಸಾಕಾಗಿದೆ. ಲೋಡಿಂಗ್ ಎಲ್ಲ ಆಯ್ತಾ? ಹೊರಡುವನ? ಮುಗಿತಾನ? ಲೋಡಿಂಗ್ ಇನ್ನೂ ಸಹ ಮುಗಿಯುವಾಗೆ ಕಾಣ್ತಿಲ್ಲ ಇಬ್ಬರದು ಸಹ. ಸನ್ಸೆಟ್ ಎಲ್ಲ ನೋಡಿ ಆಯ್ತು, ಕಣ್ಣಂತೂ ತಂಪು ಮಾಡಿ ಆಯ್ತು. ಇನ್ನು ಹೊಟ್ಟೆ ತಂಪು ಮಾಡ್ಬೇಕಲ್ಲ. ಡಿನ್ನರ್ ಮಾಡ್ಲಿಕ್ಕೆ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೇವೆ. ಇಲ್ಲಿ ಚಿಕನ್ ಚಾರ್ಕೋಲ್ ಹೇಳಿದೆವು. ಚಿಕನ್ ಚಾರ್ಕೋಲ್ಗೆ ಫಸ್ಟ್ ಅವ್ರು ಸೂಪ್ ಕೊಡ್ತಾರೆ, ಮಟನ್ ಸೂಪ್. ಅದರ ನಂತರ ಚಿಕನ್ ಚಾರ್ಕೋಲ್ ಕೊಡ್ತಾರೆ. ಅದರ ಜೊತೆ ಸ್ಯಾಲಡ್ಸ್ ಎಲ್ಲ ಕೊಡ್ತಾರೆ, ಹಮ್ಮೂಸ್ ಕುಬ್ಬೂಸ್ ಎಲ್ಲ. ಯಾರ ಡಯಟ್ ಅಲ್ಲಿ ಇದ್ದಾಳಲ್ಲ, ಹೆಚ್ಚು ಫುಡ್ ಎಲ್ಲ ತಿನ್ಲಿಕ್ಕೆಲ್ಲ ಅವಳ ಫಿಗರ್ ಮೇಂಟೈನ್ ಮಾಡ್ತಿದ್ದಾಳೆ. ಅದರಿಂದಾಗಿ ಅವಳು ಸಿರ್ಫ್ ಸ್ಯಾಲಡ್ಸ್ ತಿಂತಾ ಇದ್ದಾಳೆ. ಅಪ್ಪೆ ತುಂಬಾ ವೀಕ್ ಅಲ್ಲ, ಸಪೂರ ಬಚ್ಚಿ ಏನು ಬಲ್ಲಿ. ಅದಕ್ಕೆ ನಾನು ಊಟ ಮಾಡ್ತಿದ್ದೇನೆ, ಇವಳು ಸ್ಯಾಲೆಡ್ ತಿಂತಿದ್ದಾಳೆ ಅಷ್ಟೇ. ಚಿಕನ್ ಚಾರ್ಕೋಲ್ ಹೇಳಿದ್ರೆ ಫಸ್ಟಿಗೆ ಸೂಪ್ ಕೊಡ್ತಾರೆ, ಆನಂತರ ಗಾರ್ಲಿಕ್ ಸಾಸ್ ಮತ್ತೆ ಇದನ್ನು ಹಮ್ಮೂಸ್ ಅಂತೇಳಿ ಕರೀತಾರೆ. ಹಮ್ಮೂಸ್ ಅಂದ್ರೆ ಪುನಃ ವೈಟ್ ಕಡಲೆದು ಪೇಸ್ಟ್. ಇದು ಕುಬ್ಬೂಸ್. ಸೊ ಕುಬ್ಬೂಸ್ ಅನ್ನು ಹಮ್ಮೂಸ್ ಒಟ್ಟಿಗೆ ಮುಳುಗಿಸಿ ತಿನ್ಲಿಕ್ಕೆ. ಚಿಕನ್ ಚಾರ್ಕೋಲ್ ನಾವು 2 ಫ್ಲೇವರ್ಸ್ ಹೇಳಿದ್ದೇವೆ, ಒಂದು ಗ್ರೀನ್ ಚಿಲ್ಲಿ ಫ್ಲೇವರ್, ಇನ್ನೊಂದು ರೆಡ್ ಚಿಲ್ಲಿ. ಎರಡನ್ನೂ ಒಳ್ಳೆ ಇತ್ತು. ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತಾ ಇದ್ದೇವೆ. ವೀನಕ ಚಿಕನ್ ತಿನ್ನದ ಕಾರಣ ಅವರಿಗೆ ಫ್ರೈಡ್ ರೈಸ್ ಆರ್ಡರ್ ಮಾಡಿದೆವು, ಎಗ್ ಫ್ರೈಡ್ ರೈಸ್. ಊಟ ಆದ ಮೇಲೆ ಊಟವನ್ನು ಡೈಜೆಸ್ಟ್ ಮಾಡಲಿಕ್ಕೆ ಮನಾರ ಮಾಲಿಗೆ ಬಂದಿದ್ದೇವೆ. ಇಲ್ಲಿ ಅಂತೂ ಮಾಲಿಗೆ ಬಂದ್ರೆ ಹೇಳುದೇ ಬೇಡ, ಕಿಲೋಮೀಟರ್ ಗಟ್ಟಲೆ ನಡೀಲಿಕ್ಕೆ ಸಿಗ್ತದೆ. ರಸಲ್ ಖೈಮಾ ಮಾಲ್ಗಳಲ್ಲಿ ಅಷ್ಟು ಜನಸಂಖ್ಯೆ ಇಲ್ಲ ನಮ್ಮ ಅಜ್ಮಾನ್, ಶಾರ್ಜಾ, ದುಬೈ ಹಾಗೆ. ಆದ್ರೆ ಬಾರಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ, ಸ್ಪೇಷಿಯಸ್ ಅಂತೇಳಿ ಹೇಳ್ಬೋದು. ಮಕ್ಕಳಿಗೊಂದು ಫ್ರೀ ಆದ ಸಪರೇಟ್ ಏರಿಯಾನೇ ಕೊಟ್ಟಿದ್ದಾರೆ ಆಡಿ ಎಂಜಾಯ್ ಮಾಡ್ಲಿಕ್ಕೆ. ಇಲ್ಲಿ ಬೋಟಿಂಗ್ ಸಹ ಉಂಟು, ಆದ್ರೆ ರಾತ್ರಿ ಆದ ಕಾರಣ ಏನು ಕಾಣುದಿಲ್ಲ, ಅದಕ್ಕೆ ನಾವು ಹೋಗ್ಲಿಲ್ಲ. ಮಕ್ಕಳಂತೂ ಫುಲ್ ಆನ್ ಆಡಿ ಗಮ್ಮತ್ ಮಾಡಿ ಎಂಜಾಯ್ ಮಾಡಿದ್ರು. ತಿರುಗಿಸಿ ಎಲ್ಲ ಆಯ್ತು. ಇನ್ನು ಸೀದಾ ವಾಪಸ್ ಅಣ್ಣನ ಮನೆಗೆ. 3 ಬರ್ಡೇ ರಿಕ್ವೆಸ್ಟ್ ಬಂದಿದೆ. ಕನ್ವಿತನ 5th ಬರ್ಡೇ. ಹ್ಯಾಪಿ ಬರ್ಡೇ ಕನ್ವಿತಾ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವಿಸ್ಡಮ್, ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್ ಆಲ್ವೇಸ್.
ಲೀಟಾ ಡಿಸೋಜರ್ ಅವರ ಬರ್ಡೇ 6 ಫೆಬ್ರವರಿಗೆ. ಹ್ಯಾಪಿ ಬರ್ಡೇ ಲೀಟಾ ಡಿಸೋಜಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಕವಿತಾನ ಮಗಳನ್ನ ಬರ್ಡೇ 9th ಫೆಬ್ರವರಿಗೆ. ಹ್ಯಾಪಿ ಬರ್ಡೇ ಬೇಬಿ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವಿಸ್ಡಮ್, ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್ ಆಲ್ವೇಸ್. ಲವಿಟಾರ್ ಅವರ ಪೇರೆಂಟ್ಸ್ ನನ್ನ ವಿಡಿಯೋಸನ್ನು ತಪ್ಪದೆ ನೋಡ್ತಾರಂತೆ. ಅಂಕಲ್ ಆಂಟಿ ವಿಶ್ ಯು ಅ ವೆರಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ, ಗಾಡ್ ಬ್ಲೆಸ್ ಯು ಆಲ್ವೇಸ್. ನೀವು ಯಾವತ್ತೂ ಹೀಗೆ ನಗು ನಗುತ್ತಾ ಗಮ್ಮತ್ತಲ್ಲಿರಿ ಆಯ್ತಾ, ಗಾಡ್ ಬ್ಲೆಸ್ ಯು. ಒಬ್ಬರದು ಕಮೆಂಟ್ ಬಂದಿದೆ, ಬೆನ್ನು ಹಿಂದೆ ಚೂರಿ ಹಾಕುವವ್ರಿಗೆ ಎಂತ ಮಾಡುದು ಅಂತಿಲಿ. ಬೆನ್ನು ಹಿಂದೆ ಚೂರಿ ಹಾಕುವವ್ರಿಗೆ ಎಂತ ರಿಯಾಕ್ಟ್ ಮಾಡಿ, ನಿಮಗೆ ತಾಗದಾಗಿ ಹೋಗ್ತಾ ಇರಿ ನೀವು ಮುಂದೆ. ಅವ್ರು ಚೂರಿ ಹಾಕ್ತಾ ಇರಲಿ, ಹಾಕಿ 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 ಅವರಿಗೆ ಸಾಕಾಗಬೇಕು, ಲಾಸ್ಟ್ಗೆ ಹೊರಟು ಹೋಗ್ಬೇಕು ಅವ್ರು. ಅಷ್ಟವರೆಗೆ ನೀವು ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಅವ್ರಿಗೆ ಚೂರಿ ಹಾಕಿ ಹಾಕಿ ಸಾಕಾಗಿ ಅವರೇ ಹೊರಟು ಹೋಗಬೇಕು, ನೀವು ರಿಯಾಕ್ಟ್ ಮಾಡಬೇಡಿ. ಹೇಳ್ತಾರಲ್ಲ, ಸೈಲೆನ್ಸ್ ಇಸ್ ದ ಬೆಸ್ಟ್ ಮೆಡಿಸಿನ್. ಸುಮ್ಮನೆ ಇದ್ದರೆ ಅವರಿಗೆ ಸಾಕಾಗ್ತದೆ. ಅವ್ರಿಗೆ ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಲೈಫಲ್ಲಿ ಎದುರು ಬಂದು ಅವ್ರಿಗೆ ಪ್ರೂವ್ ಮಾಡ್ಬೇಕಂತಿಲ್ಲ ಇಲ್ಲ, ಆದರೆ ಲೈಫಲ್ಲಿ ಎದುರು ಬರುವಾಗ ಅದೇ ಅವರಿಗೆ ಲೆಸನ್ ಅಲ್ಲ. ಆಗ ಅವರೇ ಆಗ್ತದೆ, ಓ ನಾನು ಎಷ್ಟು ಚೂರಿ ಹಾಕಿದ ಸಹ ಇವಳು ಲೈಫಲ್ಲಿ ಎದುರು ಹೋದ್ಲಲ್ಲ, ಅವರೇ ಬಿಟ್ಟು ಬಿಡ್ತಾರೆ ಚೂರಿ ಹಾಕೋದು. ಅದರಿಂದಾಗಿ ಎಂತ ಸಹ ಆಗಲಿ ಎಂತ ಸಹ ಮಾತಾಡಲಿ ಜನರು, ನಿಮಗೆ ಎಫೆಕ್ಟ್ ಆಗದ ರೀತಿಯಲ್ಲಿ ನೀವು ಬದುಕಿ, ಆಗ ನಿಮ್ಗೆ ಎಂತ ಸಹ ಮನಸ್ಸು ಹೆವಿ ಆಗುದೇ ಇಲ್ಲ. ಎಲ್ಲರ ಲೈಫಲ್ಲಿ ಹೀಗೆ ಇರ್ತಾರಲ್ಲ, ಒಬ್ಬರಿಬ್ಬರು ಚೂರಿ ಹಾಕೋರು ಯಾರು ಸಹ ಇರ್ತಾರೆ, ಒಬ್ಬರಾದರೂ ಇದ್ದೇ ಇರ್ತಾರೆ ಎಲ್ಲರ ಲೈಫಲ್ಲಿ. ಯಾರ ಲೈಫ್ ಸಹ ನಗು ನಗುತ್ತಾ ಅಂತೇಳಿ ಇರುವುದಿಲ್ಲ. ಎಲ್ಲರ ಲೈಫಲ್ಲಿ ಹೀಗೆ ಒಬ್ಬರಿಬ್ಬರು ಇರ್ತಾರೆ ಚೂರಿ, ಅಂಥವ್ರು ಬೇಕು. ಇಲ್ಲದ್ರೆ ನಾವು ದೇವರು ಯಾರು ಅಂತೇಳಿ ಮರೆತು ಬಿಡ್ತೇವೆ. ಅಂಥವ್ರು ಬೇಕು, ಆಗ ಕಷ್ಟ ಟೈಮಲ್ಲಿ ನಮಗೆ ದೇವ್ರದ್ದು ನೆನಪಾಗ್ತದಲ್ಲ. ಸೊ ಅದರಿಂದಾಗಿ ಇಂಥವರೆಲ್ಲ 2-3 ಜನ ಇದ್ದರೆ ನಮಗೆ ಗೊತ್ತಾಗ್ತದೆ ಎಷ್ಟು ಚಾಲೆಂಜಸ್ ಬರುವಾಗ ಯಾರ ಹತ್ರ ಹೋಗಬೇಕು, ದೇವರ ಹತ್ರ ಹೋಗ್ತೇವಲ್ಲ. ಅದಕ್ಕೆ ದೇವರು ಎಲ್ಲರ ಲೈಫಲ್ಲಿ ಯಾವತ್ತೂ ಖುಷಿ ಖುಷಿ ಕೊಡುವುದಿಲ್ಲ, ಸ್ವಲ್ಪ ಆಚೆ ಈಚೆ ಇರ್ತದೆ. ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಓವರ್ಕಮ್ ಮಾಡಿಕೊಂಡು ನಾವು ಹೋಗ್ಬೇಕಷ್ಟೇ. ಈ ವಿಡಿಯೋನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once again.